ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಪಾರ್ಟ್ 1 ಅಂದರೆ 24 ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವೀಕಿಂದ ನಿಮಗೆ ಪ್ರಿಪ್ರೇಟ್ರಿ ಇರೋದ್ರಿಂದ ಸೊ ಈ ಒಂದು ಪ್ಯಾಟ್ರನ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡೋದ್ರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. 4ನೇ ಮೇನ್ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ. ಒಟ್ಟಾರೆ 9 ಪ್ರಶ್ನೆ ಇರ್ತದೆ. ಮೊದಲನೇ ಪ್ರಶ್ನೆ, ಒಂದು ಶಾಲೆಯ ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ 7 ನಗದು ಬಹುಮಾನಕ್ಕಾಗಿ 700 ರು ಮೊತ್ತವನ್ನು ನೀಡಲಾಗಿದೆ. ಪ್ರತಿ ಬಹುಮಾನವು ಅದರ ಮುಂಚಿನ ಬಹುಮಾನಕ್ಕಿಂತ 20 ರೂಪಾಯಿ ಕಡಿಮೆಯಾದರೆ ಪ್ರತಿಯೊಂದು ಬಹುಮಾನದ ಮೌಲ್ಯವನ್ನು ಕಂಡುಹಿಡಿಯಿರಿ. ಅಥವಾ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಇದೆ, ಅದನ್ನು ನೆಕ್ಸ್ಟ್ ನಾವು ಮಾಡೋಣ. ಫಸ್ಟ್ ನಾವು ಮೊದಲನೇ ಪ್ರಶ್ನೆಗೆ ಆನ್ಸರ್ ನೋಡೋಣ. ಸೊ ಅಲ್ಲಿ ನಮಗೆ ಎಷ್ಟು ಬಹುಮಾನ ಹೇಳಿದರೆ 7 ಬಹುಮಾನ, ಹಾಗಾಗಿ ನಮಗೆ ಎನ್ ಗೊತ್ತಿದೆ. ಮತ್ತು S7 ಎಷ್ಟು ಅಂತ ಇದೆ 700. ಅವ್ರು ಹೇಳಿದ್ದಾರೆ ಆ 7 ಬಹುಮಾನಗಳ ಮೊತ್ತ 700 ರೂಪಾಯಿ, ಹಾಗಾಗಿ S7 700 ಆಯಿತು. ಸೊ ಡಿ ಅವರೇ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಏನಾಗುತ್ತೆ 20 ಕಡಿಮೆ ಆಗ್ತಾ ಹೋಗ್ತಾ ಇದೆ. ಕಡಿಮೆ ಆಗೋದು ಅಂದರೆ ಮೈನಸ್, ಹಾಗಾಗಿ ಡಿ ಏನಾಗುತ್ತೆ -20 ಆಯಿತು. ಸೊ SN = n/2 × 2a + n-1 × d. ಸೊ ಈ ಸೂತ್ರಕ್ಕಾಗಿದ್ರೆ ಹಾಕಿದರೆ ನಮಗೆ ಎಕ್ಸಾಕ್ಟಾಗಿ ಎ ಬೆಲೆ ಗೊತ್ತಾಗ್ಬಿಡುತ್ತೆ. ಸೊ S7 = 7/2 × 2a + n ಅಂದರೆ ಏನು 7. 7ರಿಂದ 1 ಹೋದರೆ 6 ಬರುತ್ತೆ. ಡಿ ಬೆಲೆ -20. ಸೊ S7 ಅಂದರೆ 700. ಸೊ ಈ 2ನ್ನು ಈ ಕಡೆ ತಗೊಂಡ್ರೆ ಹೊರೆ ಗುಣಾಕಾರ ಮಾಡಿದ್ರೆ ಸೊ 700 × 2 = 7 × 2a - 120 ಆಯಿತು. ಓಕೆನಾ. ಸೊ ಈ 7ನ್ನು ಈ ಕಡೆ ಹೊರೆ ಗುಣಾಕಾರ ಮಾಡಿದ್ರೆ ಭಾಗಿಸುತ್ತೆ, ಹಾಗಾಗಿ 7 × 7 200. ಸೊ 200 = 2a - 120 ಆಯಿತು. ಸೊ ಹಾಗಾಗಿ ನಮಗೆ ಇಲ್ಲಿ ಉಳ್ಕೊಳ್ಳೋದೇನು 200 = 2a - 120. ಸೊ ಈ 120ಯನ್ನು ಈ ಕಡೆ ತೆಗೆದುಕೊಂಡ್ರೆ ಏನಾಗುತ್ತೆ ಮಕ್ಕಳ +120 ಆಗುತ್ತೆ. ಸೊ ದಟ್ 320 ಆಗುತ್ತೆ. ಸೊ ಅಲ್ಲಿಗೆ a = 320/2 2 1s 160s. ಹಾಗಾಗಿ ಮೊದಲನೇ ಬಹುಮಾನ ಏನಾಗಿರುತ್ತೆ ನೋಡಿ ಮಕ್ಕಳ 160 ರೂಪಾಯಿ ಆಯಿತು. ಸೊ ಹಾಗಾಗಿ ಅವ್ರು ಏನಂತ ಹೇಳಿದ್ದಾರೆ, ಪ್ರತಿ ಬಹುಮಾನಕ್ಕೆ 20 ರೂಪಾಯಿ ಕಡಿಮೆ ಆಗುತ್ತೆ. ಹಾಗಾಗಿ ಬಹುಮಾನದ ಮೌಲ್ಯ ಏನಾಗುತ್ತೆ 160, 140, 120, 180, 60, 40 ರೂಪಾಯಿ ಆಗುತ್ತೆ. ಸೊ ಅರ್ಥ ಆಗಿದೆಯಲ್ವಾ. ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ. 7 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು 3ನೇ ಪದಕ್ಕಿಂತ 9 ಹೆಚ್ಚಿದೆ ಮತ್ತು ಅಂತ್ಯ ಪದಗಳ ಗುಣಲಬ್ಧ 40 ಆದರೆ ಆ ಶ್ರೇಣಿಯನ್ನು ಬರೆಯಿರಿ. ಸೊ 7 ಪದಗಳಿರುವ ಒಂದು ಸಮಾಂತರ ಶ್ರೇಣಿ. ಸೊ 7ನೇ ಪದ ಅಂತ ಹೇಳಿದರೆ ಮಕ್ಕಳ ನಮಗೆ ಗೊತ್ತಿದೆ A6. ಸೊ ಅವ್ರು ಏನಂತ ಹೇಳಿದ್ದಾರೆ, A6 ಅನ್ನೋದೇನಾಗಿದೆ ನೀವು ನೋಡಿ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. 6ನೇ ಪದ 3ನೇ ಪದಕ್ಕಿಂತ 9 ಹೆಚ್ಚಿದೆ ಅಂದರೆ ಏನಾಗಿದೆ A6 is nothing but A3 + 9 ಅಂದರೆ 3ನೇ ಪದಕ್ಕಿಂತ 9 ಜಾಸ್ತಿ ಇದೆ. ಹಾಗಾಗಿ A6 = A3 + 9 ಆಯಿತು. A6 ಅಂದರೆ A + 5d ದಟ್ ಈಸ್ = A + 2d + 9. ಸೊ ಇಲ್ಲಿ ನೋಡಿ ಇಲ್ಲೂ ಎ ಇದೆ, ಇಲ್ಲೂ ಎ ಇದೆ, ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದು 5d = 2d + 9. ಸೊ ಇದು 2d ಈ ಕಡೆ ಬಂದರೆ 3d ಆಗುತ್ತೆ. ಸೊ 3d = ಏನಾಗುತ್ತೆ 9 ಆಗುತ್ತೆ. ಸೊ d = 3 ಬರುತ್ತೆ. ಸೊ ಈಗ ನನಗೆ ಡಿ ಗೊತ್ತಿದೆ, ಅವರು 7 ಪದಗಳಿದ್ದಾವೆ ಅಂತ ಹೇಳಿದ್ದಾರೆ, ಹಾಗಾಗಿ ಎನ್ನೂ ಸಹ ಗೊತ್ತಾಗಿದೆ. ಮತ್ತು ಅವರು ಇನ್ನೊಂದು ಹಿಂಟನ್ನು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಏನದು ಕೊನೆಯ ಪದಗಳ ಗುಣಲಬ್ಧ 40. ಕೊನೆ ಪದ ಅಂದರೆ ಯಾವುದು 7 ಪದಗಳಿದ್ದಾವೆ ಅಂದರೆ ಕೊನೆ ಪದ ಅಂದರೆ A6 ಮತ್ತು A5 ಇವುಗಳ ಗುಣಲಬ್ಧ ಏನಾಗಿರುತ್ತೆ 40 ಆಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ A6 ಅಂದರೆ A + 5d, A5 ಅಂದರೆ A + 4d = 40. ಸೊ ಡಿ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಮಗೆ ವ್ಯಾಲ್ಯೂಸ್ ಗೊತ್ತಾಗುತ್ತೆ. A + 15 × A + 12 = 140. ಸೊ ಗುಣಾಕಾರ ಮಾಡಿದ್ರೆ A² + 27a + 180. 40ಯನ್ನು ಈ ಕಡೆ ತೊಗೊಂಡ್ರೆ ಮೈನಸ್ ಆಗುತ್ತೆ. ಸೊ ಬರೋವಂಥದ್ದು A² + 27a - 140 ಸೊ ಆಗುತ್ತೆ. ಸೊ ಅದನ್ನು ನಾವು ಅಪವರ್ತಿಸಿದ್ರೆ ನಮಗೆ ಎ ಬೆಲೆ -20 ಬರ್ತದೆ, ಎ ಬೆಲೆ -7 ಬರುತ್ತೆ. ಓಕೆನಾ. ಸೊ ಈಗ ನಾವು ಕಂಡುಹಿಡಿಬೇಕಾಗಿರೋದೇನು AP-ಯನ್ನು ಅವ್ರು ನಮಗೆ ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ AP = A + D, A + 2d, A + 3d. ಸೊ A = -20 -17 -14 ಆಗ್ತಾ ಹೋಗುತ್ತೆ. ಯಾಕೆಂದರೆ ನಮಗೆ ಎ ಬೆಲೆ ಗೊತ್ತಾಗಿದೆ, ಡಿ ಬೆಲೆನೂ ಸಹ ಗೊತ್ತಿದೆ. ಸೊ ನಾವು ಶ್ರೇಣಿಯನ್ನು ಬರೆಯೋದು ತುಂಬಾ ಈಸಿ.
ನೆಕ್ಸ್ಟು 26ನೇ ಪ್ರಶ್ನೆ ಮಕ್ಕಳ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿದೆ. ಸೊ ಈ ಪ್ರಮೇಯ ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ರಮೇಯಗಳನ್ನು ಅಷ್ಟನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಹಾಗಾಗಿ ಇಲ್ಲಿ ಪ್ರಮೇಯವನ್ನು ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅಭ್ಯಾಸವನ್ನು ಮಾಡ್ಕೊಳ್ಳಿ. 30ನೇ ಪ್ರಶ್ನೆ, x³ ಮೈನಸ್ 3x² ಪ್ಲಸ್ x ಪ್ಲಸ್ 2 g(x) ಎಂಬ ಬಹುಪದೋಕ್ತಿಯಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ ಶೇಷಗಳು ಕ್ರಮವಾಗಿ x-2 ಮತ್ತು -2x + 4 ಆದರೆ g(x) ಅನ್ನು ನಾವು ಕಂಡುಹಿಡಿಯಬೇಕು. ಸೊ ಅಲ್ಲಿ ನಮಗೆ p(x) ಅಂದ್ರೇನು, g(x) × q(x) + r(x). ಸೊ ಅಲ್ಲಿ ನಮಗೆ p(x) ಕೊಟ್ಟಿದ್ದಾರೆ, q(x) ಕೊಟ್ಟಿದ್ದಾರೆ, r(x) ಕೊಟ್ಟಿದ್ದಾರೆ, g(x) ಕೊಟ್ಟಿಲ್ಲ, ರೈಟ್. ಸೊ ಈಗ ನಾವು ಇದನ್ನು ಈ ಕಡೆ ತಗೊಂಡ್ರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ ಅದನ್ನು ಕಂಪ್ಲೀಟ್ ಸಿಂಪ್ಲಿಫೈ ಮಾಡಿದ್ರೆ ಸೊ ನಮಗೆ x³ ಮೈನಸ್ 3x² ಪ್ಲಸ್ 3x - 2 ಬರುತ್ತೆ. ಅದೇ ರೀತಿ ಈ g(x) × x-2 ಇಲ್ಲಿ ಗುಣಿಸಲ್ಪಟ್ಟಿದೆ, ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೆ, ಹಾಗಾಗಿ x-2. ಸೊ x-2 ಇಂದ ಇದನ್ನು ಭಾಗಿಸಿದ್ರೆ ನಮಗೆ g(x) ಸಿಗುತ್ತೆ. ಸೊ ಹಾಗಾಗಿ x-2 × x³ ಮೈನಸ್ 3x² ಪ್ಲಸ್ 3x - 2 ಮಾಡ್ಕೊಳ್ಳೋಣ. ಸೊ ಇಲ್ಲಿ x³ ಇದೆ, ಇಲ್ಲಿ x ಇದೆ. ಸೊ x² ಇಂದ ಮಲ್ಟಿಪ್ಲೈ ಮಾಡಿದ್ರೆ x³ ಮೈನಸ್ 2x² ಆಗುತ್ತೆ. ಚಿಹ್ನೆ ಚೇಂಜ್ ಮಾಡಿ. ಸೊ x³ ಕ್ಯಾನ್ಸಲ್. ಸೊ ಹಾಗಾಗಿ ಉಳಿಯುವಂಥದ್ದು ಏನಾಗುತ್ತೆ, ಉಳಿಯುವಂಥದ್ದು -x² ಪ್ಲಸ್ 3x - 2. ಸೊ ಇಲ್ಲಿ -x² ಇರೋದ್ರಿಂದ -x ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, -x² -x² ಆಗುತ್ತೆ. ಸೊ ಚಿಹ್ನೆ ಚೇಂಜ್ ಮಾಡಿದ್ರೆ ಕ್ಯಾನ್ಸಲ್ ಆಗಿ ಉಳಿಯುವಂಥದ್ದು x - 2. ಸೊ ಇಲ್ಲಿ ಆಲ್ರೆಡಿ x - 2 ಇರೋದ್ರಿಂದ ಪ್ಲಸ್ 1ರಿಂದ ಮಲ್ಟಿಪ್ಲೈ ಮಾಡಿದ್ರೆ x - 2 ಆಗುತ್ತೆ. ಸೊ ಚಿಹ್ನೆ ಚೇಂಜ್ ಮಾಡಿದಾಗ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ g(x) x² ಮೈನಸ್ x ಪ್ಲಸ್ 1 ಆಗುತ್ತೆ. ಸೊ ಇದು g(x) ಆಗುತ್ತೆ. ಸೊ ಅರ್ಥ ಆಗಿದೆಯಲ್ಲ. ನೆಕ್ಸ್ಟು 27ನೇ ಪ್ರಶ್ನೆ, ತ್ರಿಜ್ಯಗಳು 21 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಆಗಿರುವ O ಕೇಂದ್ರವುಳ್ಳ 2 ಏಕಕೇಂದ್ರೀಯ ವೃತ್ತಗಳ ಕಂಸಗಳು ಕ್ರಮವಾಗಿ AB ಮತ್ತು CD ಆಗಿವೆ. ಚಿತ್ರದಲ್ಲಿ ತೋರಿಸಿರುವಂತೆ ಕೋನ AOB 30 ಡಿಗ್ರಿ ಆದಾಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ ನೋಡಿ ಮಕ್ಕಳ, ACDB ಅನ್ನೋದು ಮಾತ್ರ ಛಾಯೆಗೊಳಿಸಿದೆ. ಸೊ ನಮಗೆ ಮೊದಲನೇ ವೃತ್ತದ ತ್ರಿಜ್ಯನೂ ಗೊತ್ತಿದೆ, ಎರಡನೇ ವೃತ್ತದ ತ್ರಿಜ್ಯನೂ ಸಹ ಗೊತ್ತಿದೆ, ಮತ್ತು ಇಲ್ಲಿರುವಂಥ ಕೋನನೂ ಸಹ ಗೊತ್ತಿದೆ. ಸೊ ಇದಿಷ್ಟನ್ನು ಬಳಸ್ಕೊಂಡು ನೀವು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ತುಂಬಾ ಈಸಿ. ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣಕ್ಕೆ θ/360 × π × r² ಮೈನಸ್ ಕ್ಯಾಪಿಟಲ್ R² ಮೈನಸ್ ಸ್ಮಾಲ್ ಲೆಟರ್ r². ಅಂದರೆ ಮೊದಲನೇ ತ್ರಿಜ್ಯ ಮತ್ತು ಎರಡನೇ ತ್ರಿಜ್ಯದ ತ್ರಿಜ್ಯವನ್ನು ಕಳೆದ್ರೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ 30 ಡಿಗ್ರಿ ಕೊಟ್ಟಿದ್ದಾರೆ. ಸೊ 30/360 × π ಅಂದರೆ 22/7. ಸೊ r 21² ಮೈನಸ್ 7² ಆಗುತ್ತೆ. ಸೊ ಅಲ್ಲಿಗೆ 1 × 21 ಡಿವೈಡೆಡ್ ಬೈ 12 × 7. ಸೊ ಇಂಟು 21 21 441 - 49 ಕಳೆದ್ರೆ 392 ಬರುತ್ತೆ. 7 1 7 56. ಹಾಗಾಗಿ ಉಳಿಯುವಂಥದ್ದು 11 × 56 × 6. ಸೊ ಹಾಗಾಗಿ ಉಳಿಯುವಂಥದ್ದು 616/6. ಸೊ ಇದನ್ನು ನಾವು ಕ್ಯಾನ್ಸಲ್ ಮಾಡಿದ್ರೆ 102.66 ಸೆಂಟಿಮೀಟರ್² ಬರುತ್ತೆ. ಹಾಗಾಗಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ 102.66 ಸೆಂಟಿಮೀಟರ್². ನೆಕ್ಸ್ಟ್ 28ನೆಯ ಪ್ರಶ್ನೆ, 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 5/3 ರಚಿಸಿ. ಇಲ್ಲಿ ನೋಡಿ ಮಕ್ಕಳು, ನಿಮ್ಗೆ ಆಲ್ರೆಡಿ ನಾನು ರಚನೆಯನ್ನು ಮಾಡಿ ಕೊಟ್ಟಿದ್ದೀನಿ. ಸೊ ರಚನೆಯನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇದಕ್ಕೆ 3 ಅಂಕ ನಿಮಗೆ ಇರುತ್ತೆ. 29ನೇ ಪ್ರಶ್ನೆ, ಪಕ್ಕದ ಚಿತ್ರದಲ್ಲಿ ಕೊಟ್ಟಿರುವಂತೆ D, E ಮತ್ತು Fಗಳು ಕ್ರಮವಾಗಿ AB, BC ಮತ್ತು ACಗಳ ಮಧ್ಯಬಿಂದುಗಳಾಗಿದ್ದು ತ್ರಿಭುಜ DEFನ ವಿಸ್ತೀರ್ಣ ಕಂಡುಹಿಡಿಯಿರಿ. ನೋಡಿ, DEF ಅನ್ನೋದು ಮಧ್ಯಬಿಂದುಗಳಾಗಿದ್ದಾವೆ. ಸೊ ಹಾಗಾಗಿ ನಮಗೆ ಈ ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ. ಸೊ ನನಗೆ ತ್ರಿಭುಜ DEFನ ವಿಸ್ತೀರ್ಣವನ್ನು ನಾನು ಕಂಡುಹಿಡಿಯಬೇಕು. ಓಕೆನಾ? ಸೊ ಹಾಗಾಗಿ ತ್ರಿಭುಜ DEFನ ವಿಸ್ತೀರ್ಣ = ½ ಆಫ್ 1/4 ಆಫ್ ತ್ರಿಭುಜ ABCಯ ವಿಸ್ತೀರ್ಣ ಆಗಿರುತ್ತೆ. ಸೊ ಹಾಗಾಗಿ ತ್ರಿಭುಜ ABC ವಿಸ್ತೀರ್ಣ = ½ ಇಂಟು ½ ಇಂಟು x1 ಇಂಟು y2 - y3 ಪ್ಲಸ್ x2 ಇಂಟು y3 - y1 ಪ್ಲಸ್ x3 ಇಂಟು y1 - y2 ಆಗುತ್ತೆ. ಸೊ ದಟ್ ½ ಇಂಟು 2 ಇಂಟು 4 - 6 4 ಇಂಟು 6 - 2 ಪ್ಲಸ್ 2 ಇಂಟು 2 - 4. ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ, ಯಾಕೆಂದರೆ ನಿಮಗೆ
ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರನೂ ಗೊತ್ತಿದೆ, ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ನಮಗೆ ಸಿಗುವಂಥದ್ದು 4 ಚದರ ಮಾನಗಳು. 31ನೇ ಪ್ರಶ್ನೆ, sin a ಪ್ಲಸ್ ಕೊಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಎಂದು ಸಾಧಿಸಿ, ಅಥವಾ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಬೈ 1 ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಎ ಪ್ಲಸ್ ಕಾಟ್ ಎ ಎಂದು ಸಾಧಿಸಿ. ಸೊ ಮಕ್ಕಳು ನಮಗಲ್ಲಿ ಲೆಫ್ಟ್ ಸೈಡ್ ಏನು ಕೊಟ್ಟಿದ್ದಾರೆ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ಎ ಕೊಟ್ಟಿದ್ದಾರೆ, ಅದೇ ರೀತಿ ಪ್ಲಸ್ ಕಾಸ್ ಎ ಪ್ಲಸ್ ಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಸೂತ್ರಕ್ಕೆ ಹಾಕೊಳ್ಳೋಣ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರಕ್ಕೆ ಹಾಕೋಬಿಡೋಣ. ಸೊ ಅಲ್ಲಿಗೆ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಇಂಟು ಕೊಸಿಕೆಂಟ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಇಂಟು ಸಿಕೆಂಟ್ ಎ. ಸೊ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಒಟ್ಟಿಗೆ ಬರ್ಕೊಳ್ಳಿ. ಅದೇ ರೀತಿ ಸೊ ಕೊಸಿಕೆಂಟ್ ಸ್ಕ್ವೇರ್ ಎ ಇದೆ, ಸೊ ಕೊಸಿಕೆಂಟ್ ಸ್ಕ್ವೇರ್ ಎ ಇಸ್ ನಥಿಂಗ್ ಬಟ್ ವಾಟ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಅದೇ ರೀತಿ ಸಿಕೆಂಟ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಆಗುತ್ತೆ ಪ್ಲಸ್ 2 ಸೈನ್ ಎ. ಕೊಸಿಕೆಂಟ್ ಅಂತ ಹೇಳಿದ್ರೆ ಏನಾಗುತ್ತೆ ಮಕ್ಕಳ 1 ಬೈ ಸೈನ್ ಆಗುತ್ತೆ. ಅದೇ ರೀತಿ ಸಿಕೆಂಟ್ ಅಂತ ಹೇಳಿದ್ರೆ 1 ಬೈ ಕಾಸ್ ಆಗುತ್ತೆ, ಕಾಸ್ ಕ್ಯಾನ್ಸಲ್, ಇಲ್ಲೂ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುವಂಥದ್ದು 2 ಪ್ಲಸ್ 2 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ 1. ಅದೇ ರೀತಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಆ್ಯಂಡ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಇದೆ. ಸೊ ಈ ಒನ್ನನ್ನು ತಗೊಂಡ್ರೆ ಏನಾಗುತ್ತೆ ನಮಗೆ, ಸೊ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 2 ಪ್ಲಸ್ 2 ಎಲ್ಲ ಸೇರಿದರೆ 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಆಗುತ್ತೆ. ಸೊ ಅವ್ರು ನಮಗೆ ಪ್ರೂವ್ ಮಾಡೋಕ್ಕೆ ಹೇಳಿರೋದು ಸಹ ಅದನ್ನೇ. ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಇದೆ. ಸೊ ಏನದು, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಬೈ 1 ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಎ ಪ್ಲಸ್ ಕಾಟ್ ಎ ಅಂತ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ನಾವು ಇದನ್ನು ಛೇದ ಅಕರ್ಣೀಕರಣಗೊಳಿಸೋಣ. ಸೊ ಹಾಗಾಗಿ ಡಿನಾಮಿನೇಟ್ರಲ್ಲಿ ಏನಿದೆ 1 ಮೈನಸ್ ಕಾಸ್ ಎನ ನ್ಯೂಮರೇಟರ್ ಮತ್ತು ಡಿನಾಮಿನೇಟ್ರಿಗೆ ಮಲ್ಟಿಪ್ಲೈ ಮಾಡಿದಾಗ 1 ಪ್ಲಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಆಗುತ್ತೆ. ಸೊ ಅಲ್ಲಿಗೆ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಆಯಿತು. ಸೊ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಕಾಸ್ ಸ್ಕ್ವೇರ್ ಅಂತ ಹೇಳಿದ್ರೆ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಸೊ ಎರಡೂ ಕಡೆನೂ ಸ್ಕ್ವೇರ್ ಇರೋದ್ರಿಂದ ಹೋಲ್ ಸ್ಕ್ವೇರ್ ಮಾಡಿ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ 1 ಪ್ಲಸ್ ಕಾಸ್ ಎ ಬೈ ಸೈನ್ ಎ ಆಗುತ್ತೆ. ಸೊ 1 ಬೈ ಸೈನ್ ಎ ಪ್ಲಸ್ ಕಾಸ್ ಎ ಬೈ ಸೈನ್ ಎ ಆದರೆ 1 ಕೊಸಿಕೆಂಟ್ ಎ ಪ್ಲಸ್ ಕಾಟ್ ಎ ಆಗುತ್ತೆ. 32ನೇ ಪ್ರಶ್ನೆ, ಈ ಕೆಳಗಿನ ಆವೃತ್ತಿ ವಿತರಣಾ ಕೋಷ್ಟಕಕ್ಕೆ ಸರಾಸರಿಯನ್ನು ಕಂಡುಹಿಡಿಯಿರಿ, ಅಥವಾ ಇನ್ನೊಂದು ಪ್ರಶ್ನೆ ಇದೆ ಅಲ್ಲಿ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಮೊದಲನೇದು ನಮಗೆ ಮೀನ್ ಅಂದರೆ ಸರಾಸರಿ ಬೇಕು ಅಂತ ಹೇಳಿದ್ರೆ ಫಸ್ಟ್ ಕ್ಲಾಸ್ ಇಂಟರ್ವಲ್ಲಿ ಎಫ್ ಕೊಟ್ಟಿದ್ದಾರೆ. ಸೊ ಎಕ್ಸ್ ಕಂಡುಹಿಡಿಬೇಕು. ಸೊ ಮಧ್ಯ ಬಿಂದು ಯಾವುದಪ್ಪ, 1 ಮತ್ತು 4ರ ನಡುವೆ 2.5, ಇಲ್ಲಿ 5.5 ಆಗುತ್ತೆ. ಇದೇ ರೀತಿ ಎಲ್ಲದ್ರದ್ದು ಮಧ್ಯ ಬಿಂದು ಕಂಡುಹಿಡ್ಕೊಂಡು ಎಫ್ ಮತ್ತು ಎಕ್ಸನ್ನು ಗುಣಿಸ್ಕೊಂಡು ಅದನ್ನು ಪೂರ್ತಿ ಸಮ್ ಮಾಡಬೇಕು. ಸೊ ಸಮೇಷನ್ ಆಫ್ ಎಫ್ ಎಕ್ಸ್ ಎಷ್ಟಾಗುತ್ತೆ, 832 ಆಗುತ್ತೆ. ಸೊ ಇಲ್ಲಿ ಇವನ್ನ ಟೋಟಲ್ ಮಾಡಿದ್ರೆ 100 ಆಗುತ್ತೆ. ಸೊ ಹಾಗಾಗಿ ಮೀನ್ ಅಂದರೆ ಸರಾಸರಿ ಈಸ್ ಈಕ್ವಲ್ ಟು ವಾಟ್, ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸೊ ಹಾಗಾಗಿ 832 ಭಾಗಿಸು 100 ಮಾಡಿದ್ರೆ 83.2 ಆಗುತ್ತೆ. ಸೊ ಇಲ್ಲಿಗೆ ನಮಗೆ ಸರಾಸರಿ ಗೊತ್ತಾಯಿತು. ಅದೇ ಪ್ರಶ್ನೆಗೆ ನಮಗೆ ಮೋಡನ್ನು ಕಂಡುಹಿಡಿಲಿಕ್ಕೆ ಅಂದರೆ ಬಹುಲಕವನ್ನು ಕಂಡುಹಿಡಿಲಿಕ್ಕೆ ಕೇಳಿದ್ದಾರೆ. ಸೊ ಬಹುಲಕ ಕಂಡುಹಿಡಿಬೇಕು ಅಂದರೆ ನಮ್ಗೆ ಇಲ್ಲಿ ಗೊತ್ತಾಗಬೇಕು, ಇಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು ಯಾವುದು ಮಕ್ಕಳ, 20. ಹೌದಾ? ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋ ಫ್ರೀಕ್ವೆನ್ಸಿಯನ್ನು ನಾವು ಯಾವಾಗಲೂ ಏನಂತ ಹೇಳಿ ತಗೋತೀವಿ, F1 ಅಂತ ಹೇಳಿ ತಗೋತೀವಿ. ಸೊ ಇಂದಿನ ಇದನ್ನು ನಾವು ಲೋವರ್ ಲಿಮಿಟಲ್ಲಿರೋಂಥ ಇದನ್ನು ಫ್ರೀಕ್ವೆನ್ಸಿಯನ್ನು F0 ಅಂತ ತಗೋತೀವಿ, F0 ಅಂತೀವಿ, ಮುಂದಿನದ F2 ಅಂತೇಳಿ ತಗೋತೀವಿ. ಸೊ ಅಲ್ಲಿಗೆ ನಮ್ಗೆ ಇಷ್ಟು ಗೊತ್ತಾಯ್ತು. ಎಚ್ ಅದರ ಗಾತ್ರ ನೋಡಿ, ಸೊ ಗಾತ್ರ 20 ಇದೆ. ಹೌದಾ? 65ರಿಂದ 85, 85 ಅಂದರೆ 20 ಇದೆ. ಲೋವರ್ ಲಿಮಿಟ್ ಎಷ್ಟಿದೆ ಮಕ್ಕಳ, ಇಲ್ಲಿ ನೋಡಿ ಲೋವರ್ ಲಿಮಿಟ್ 125 ಇದೆ. ಸೊ ಇಷ್ಟನ್ನು ನಾವು ಈ ಸೂತ್ರಕ್ಕೆ ಹಾಕೋಣ, L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಎಚ್. ಸೊ ಎಲ್ಲ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡಿದ್ರೆ 151.15 ಬರುತ್ತೆ. ನೆಕ್ಸ್ಟ್ ಮಕ್ಕಳು 33ನೇ ಪ್ರಶ್ನೆ ಕೇಳಿದ್ದಾರೆ. ಈ ದತ್ತಾಂಶಗಳಿಗೆ ಅಧಿಕ ಇರುವ ಹೊಜೀವನ ಹಾಕಲಿಕ್ಕೆ ಕೊಟ್ಟಿದ್ದಾರೆ. ಸೊ ಅಂದರೆ 0ಗಿಂತ ಅಧಿಕ, 10ಕ್ಕಿಂತ ಅಧಿಕ, 20, 30, 40, 50. ಸೊ ಈಗ ಅದಕ್ಕೆ ನಾವು ಹಾಕಬೇಕು. ಮೋರ್ ದೆನ್ 0 ಎಷ್ಟಿದೆ ಮಕ್ಕಳ, 100 ಇದೆ. ಸೊ ಮೋರ್ ದೆನ್ 10 95 ಇದೆ. ಮೋರ್ ದೆನ್ 20 ಎಷ್ಟಿದೆ, 80. ಸೊ ಮೋರ್ ದೆನ್ 30 60, ಮೋರ್ ದೆನ್ 40 20, ಮೋರ್ ದೆನ್ 50 ಎಷ್ಟಿದೆ, 20 ಇದೆ. ಸೊ ನೀವು ಕರೆಕ್ಟಾಗಿ ಕ್ವಶನನ್ನು ನೀವು ನೋಡಿಕೊಂಡು ಮಾಡಬೇಕು ಮಕ್ಕಳ. ಸೊ ಅಲ್ಲಿಗೆ ಪಾಯಿಂಟ್ ಸಿಕ್ತು. ಸೊ ಎಕ್ಸ್ ಆ್ಯಕ್ಸಿಸ್ಸು, ವೈ ಆ್ಯಕ್ಸಿಸ್ಸು, ಎಕ್ಸ್ ಆ್ಯಕ್ಸಿಸ್ಸು. ಸೊ ನೀವಿಲ್ಲಿ ಕರೆಕ್ಟಾಗಿ ಕ್ಲಾಸ್ ಇಂಟರ್ವಲನ್ನು ತೆಗೆದುಕೊಳ್ಳಿ, ತದನಂತರ ಇಲ್ಲಿ ವೃತ್ತಿಯನ್ನು ತೆಗೆದುಕೊಳ್ಳಿ. ಸೊ ನೀಟಾಗಿ ನೀವು ಅಧಿಕ ವಿಧಾನದಾಗಿರೋದ್ರಿಂದ ಇದೇ ಶೇಪಲ್ಲೇ ಬಂದಿರ್ತದೆ. ಸೊ ಮಾರ್ಕ್ ಮಾಡೋದನ್ನ ಕಲ್ತ್ಕೊಳ್ಳಿ, ನಿಮಗೆ 3 ಅಂಕ 100% ಸಿಕ್ಕೇ ಸಿಗುತ್ತೆ.
ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಲೆಕ್ಕವನ್ನು ಬಿಡಿಸಿ. 34ನೇ ಪ್ರಶ್ನೆ, ಗುಂಪಿನಲ್ಲಿರುವ ಒಂಟೆಗಳ 4ನೇ 1 ಭಾಗ ಅರಣ್ಯಕ್ಕೆ ಹೋಗಿದೆ. ಗುಂಪಿನ ವರ್ಗಮೂಲದ 2ರಷ್ಟು ಒಂಟೆಗಳು ಬೆಟ್ಟಕ್ಕೆ ಹೋಗಿವೆ. 15 ಒಂಟೆಗಳು ನದಿಯ ದಡದಲ್ಲಿವೆ. ಹಾಗಾದರೆ ಗುಂಪಿನಲ್ಲಿರುವ ಒಟ್ಟು ಒಂಟೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಸುಳಿವು ಕೊಟ್ಟಿದ್ದಾರೆ, y=√x ಅಂತ ಹೇಳಿ ತೆಗೆದುಕೊಳ್ಬೇಕು. ರೈಟ್. ಸೊ ಇಲ್ಲಿ ನಮಗೆ ಕ್ಯಾಮಲ್ಸ್ ಅಂದರೆ ಒಂಟೆಗಳ ನಂಬರ್ ಗೊತ್ತಿಲ್ಲ ಮಕ್ಕಳ. ಸೊ ಹಾಗಾಗಿ ಒಂಟೆಗಳ ಸಂಖ್ಯೆನ ಎಕ್ಸ್ ಅಂತ ತೆಗೆದುಕೊಳ್ಳಿ. ಅದರಲ್ಲಿ ಅವ್ರು ಕೊಟ್ಟಿದ್ದಾರೆ 1/4 ಎಷ್ಟು ಎಲ್ಲಿಗೆ ಹೋಗಿದ್ದಾವೆ, ಫಾರೆಸ್ಟಿಗೆ, ಕಾಡಿಗೆ ಹೋಗಿದ್ದಾವೆ. ಹಾಗಾಗಿ 1/4x ಅಂತ ತಗೊಳ್ಳಿ. ಆಮೇಲೆ 2 ಪಟ್ಟು ಎಷ್ಟಾಗಿದೆ, ಅವು ಬೆಟ್ಟಕ್ಕೆ ಹೋಗಿದ್ದಾವೆ. ಹಾಗಾಗಿ 2√2x ಅಂತ ತಗೊಳ್ಳಿ. ಮತ್ತು ಕೆಲವು ರಿವರ್ ಹತ್ರ ಅಂದರೆ ನದಿ ಹತ್ರ ಇದ್ದಾವೆ. ಸೊ ಅವು 15 ಇದ್ದಾವೆ. ಸೊ ಹಾಗಾಗಿ ಇವಿಷ್ಟನ್ನು ನೀವು ಕೂಡಿಸ್ಕೊಂಡ್ರೆ ಈಸಿಯಾಗಿ ನೀವು ಒಟ್ಟು ಒಂಟೆಗಳ ಸಂಖ್ಯೆಯನ್ನು ನೀವು ಕಂಡಿಡ್ಕೋಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ನಿಮಗೆ 2 ಮೆಥಡನ್ನು ಕೊಟ್ಟಿದೆ ಮಕ್ಕಳ. ಸೊ 2 ಮೆಥಡನ್ನು ನೀವು ಫಾಲೋ ಮಾಡಿ ಯಾವುದು ಈಸಿ ಅನಿಸುತ್ತೆ ನೀವು ಅದನ್ನು ತೆಗೆದುಕೊಳ್ಳಿ. ಸೊ ಹಾಗಾಗಿ 1/4x + 2√x + 15 = x. ಸೊ ಹಾಗಾಗಿ x ಈ ಕಡೆ ಬಂದರೆ x + 8√x + 60 = 4x ಆಯ್ತದೆ. ರೈಟ್. ಸೊ ಹಾಗಾಗಿ ಈ 4x ಅನ್ನು ಈ ಕಡೆ ತೆಗೆದುಕೊಂಡ್ರೆ ನಮಗೆ 3x - 8√x - 60 ಆಗುತ್ತೆ. ಸೊ √x ಅನ್ನು ನೀವು y ಅಂತ ತೆಗೆದುಕೋಬೇಡಿ. ಸೊ ಅಲ್ಲಿಗೆ ಏನಾಗುತ್ತೆ, 3y² - 8y - 60. ಸೊ ಅದನ್ನು ಅಪವರ್ತಿಸ್ಕೊಳ್ಳಿ. ಸೊ ಅಪವರ್ತಿಸಿದಾಗ ನಮಗೆ ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಸೊ y ಬೆಲೆ 6 ಬರ್ತದೆ, y ಬೆಲೆ -10/3 ಬರ್ತದೆ. ಹಾಗಾಗಿ y ಬೆಲೆ ಮೈನಸ್ ಇರೋದನ್ನ ನೆಗ್ಲೆಕ್ಟ್ ಮಾಡಿ. ಸೊ ಅಲ್ಲಿಗೆ ನಮಗೆ 6² ಅಂದರೆ 36 ಬರ್ತವೆ. ಹಾಗಾಗಿ ಒಟ್ಟು ಒಂಟೆಗಳ ಸಂಖ್ಯೆ 36 ಇದ್ದಾವೆ. ನೆಕ್ಸ್ಟ್ ನಮಗೆ ವೆರಿ ಇಂಪಾರ್ಟೆಂಟ್ ನಕ್ಷಾ ವಿಧಾನದಿಂದ ಬಿಡಿಸಿ. x + 5 = 5, ಅದೇ ರೀತಿ 3x - y = 3. ಸೊ ನೀವಿಲ್ಲಿ ಯಾವುದಾದ್ರೂ ಒಂದಕ್ಕೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ ಆ ಟೇಬಲಿಗೆ ನಿಮಗೆ ಅಂಕ ಇರುತ್ತೆ. ಸೊ x ಬೆಲೆ 0 ಆದಾಗ y ಬೆಲೆ 5 ಬರುತ್ತೆ. ಇದು 5. ಇಲ್ಲಿ ನೀವು 2 ವ್ಯಾಲ್ಯೂಸ್ ಹಾಕಬೇಕು ಅಂತ ಏನಿಲ್ಲ. ಸೊ 2ರಿಂದ 3 ವ್ಯಾಲ್ಯೂಸನ್ನು ಸಹ ನೀವು ಹಾಕಿ ಗ್ರಾಫನ್ನು ಹಾಕೋದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಗ್ರಾಫ್ಗಳನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಈ ರೀತಿ ಗ್ರಾಫು ಬರುತ್ತೆ. ನೆಕ್ಸ್ಟ್ ನಾವು 36ನೇ ಪ್ರಶ್ನೆಗೆ ಹೋಗೋಣ. ಅದು ಒಂದು ತೈಲದ ಆಲಿಕೆಯನ್ನು ತಗಡಿನ ಹಾಳೆಯಿಂದ ಮಾಡಿದೆ. ಅದರ ಒಟ್ಟು ಎತ್ತರ 25 ಸೆಂಟಿಮೀಟರ್ ಆಗಿದೆ. ಆಲಿಕೆಯ ಕೆಳಭಾಗದಲ್ಲಿರುವ ಸಿಲಿಂಡರಿನ ಉದ್ದವು 13 ಸೆಂಟರ್ ಆಗಿದ್ದು ಅದರ ವ್ಯಾಸವು 8 ಸೆಂಟಿಮೀಟರ್ ಆಗಿದೆ. ಆಲಿಕೆಯ ಮೇಲ್ಭಾಗದ ವ್ಯಾಸ 18 ಸೆಂಟಿಮೀಟರ್ ಇದೆ. ಹಾಗಾದರೆ ಈ ಆಲಿಕೆಯನ್ನು ತಯಾರಿಸಲು ಬೇಕಾದ ತಗಡಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಈಗ ನಾವು ಸೊಲ್ಯೂಷನ್ಗೆ ಹೋಗೋಣ. ಸೊ ಇಲ್ಲಿ ನಮಗೆ ಈ ಸರ್ಫೇಸ್ ಏರಿಯಾ ಆಫ್ ಎ ಫನಲ್ ಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಕರುಡು ಸರ್ಫೇಸ್ ಏರಿಯಾ ಆಫ್ ಎ ಫ್ರಸ್ಟಮ್ ಮತ್ತು ಕರುಡು ಸರ್ಫೇಸ್ ಆಫ್ ಎ ಸಿಲಿಂಡರ್. ಸೊ ಇವೆರಡನ್ನ ಕೂಡಿಸಿದ್ರೆ ನಮಗೇನು ಬರ್ತದೆ ಅಂತ ಹೇಳಿದ್ರೆ ಸರ್ಫೇಸ್ ಏರಿಯಾ ಆಫ್ ಎ ಫನಲ್ ಬರುತ್ತೆ. ಹಾಗಾಗಿ ಫ್ರಸ್ಟಮ್ಗೆ ಫಾರ್ಮುಲಾ πL × R1 + R2 + CSA ಆಫ್ ಸಿಲಿಂಡರ್ ಏನು 2πRH. ಸೊ ವ್ಯಾಲ್ಯೂಸ್ ಎಲ್ಲವನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ ಗೊತ್ತಿಲ್ಲ, ಹಾಗಾಗಿ ಎಲ್ ಗೊತ್ತಿಲ್ಲದಲೇ ಇರೋದ್ರಿಂದ ಸೊ ನಮಗೆ ಅದಕ್ಕೊಂದು ರಿಲೇಷನ್ಶಿಪ್ ಕೊಡ್ತಿದೆ, √h² + R1 - R2² ಆಗುತ್ತೆ. ಸೊ ಅದು ಫೈಂಡ್ ಔಟ್ ಮಾಡಿದ್ರೆ 13 ಸೆಂಟಿಮೀಟ್ರ್ ಬರುತ್ತೆ. ಸೊ ಹಾಗಾಗಿ ಈಗ ನೀವು ಇಲ್ಲಿ ಎಲ್ ವ್ಯಾಲ್ಯೂನ ಇಲ್ಲಿಗೆ ಹಾಕ್ಕೊಂಡು ನೀವು ಮಾಡಿದ್ರೆ 858 ಸೆಂಟಿಮೀಟರ್² ಬರುತ್ತೆ. ಹಾಗಾಗಿ ಒಟ್ಟು ಆ ಒಂದು ಫನಲನ್ನು ಮಾಡಲಿಕ್ಕೆ ಬೇಕಾಗಿರುವ ಶೀಟಿನ ವಿಸ್ತೀರ್ಣ ಎಷ್ಟಪ್ಪ ಅಂತ ಹೇಳಿದ್ರೆ 858 ಸೆಂಟಿಮೀಟರ್² ಆಗುತ್ತೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಉಂಟಾದ ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉಂಟಾದ ಉನ್ನತ ಕೋನ 60 ಡಿಗ್ರಿ ಇದೆ. ಗೋಪುರದ ಮತ್ತು ಕಟ್ಟಡದ ಒಂದೇ ಸಮತಟ್ಟಾದ ನೆಲದ ಮೇಲಿದೆ. ಗೋಪುರದ ಎತ್ತರ 50 ಮೀಟರ್ ಆದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿ. ಸೊ ನಿಮಗೆ ಅರ್ಥ ಮಾಡ್ಕೊಳ್ಳಿ, ಇದು ಗೋಪುರ. ಈ ಗೋಪುರದ ಎತ್ತರ 50 ಮೀಟರ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಉನ್ನತ ಕೋನ 30 ಡಿಗ್ರಿ ಮತ್ತು ಅವನತ ಕೋನ 60 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಈಗ ನಾವು ಈ AB ಅನ್ನೋ ಈ ಕಟ್ಟಡ ಇದೆಯಲ್ಲ ಅದರ ಉದ್ದವನ್ನು ನಾವು ಕಂಡುಹಿಡಬೇಕಾಗುತ್ತೆ. ಸೊ ಈಗ ನಾವು ಡೈರೆಕ್ಟಾಗಿ ಹೋಗೋಣ. ಸೊ ಚಿತ್ರವನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಸೊ ಇದರಲ್ಲಿ ನಮಗೆ ಇದೇನು ಗೋಪುರ ಆಗಿದೆ, ಇದು ಕಟ್ಟಡ ಆಗಿದೆ. ಸೊ ಹಾಗಾಗಿ ನಮಗೆ ತ್ರಿಭುಜ CDB. ಸೊ ಈ ತ್ರಿಭುಜ CDBಯಲ್ಲಿ tan θ ಏನಾಗಿದೆ, CD/BD. ಯಾಕೆಂದರೆ ನಾವು BDಯನ್ನು ಕಂಡುಹಿಡಿಬೇಕು. ಸೊ tan 60 = 50/BD. ಸೊ √2 ಆಗುತ್ತೆ tan 60 ಅಂದರೆ. ಸೊ √3 = 50/BD. ಸೊ BD ಏನಾಗುತ್ತೆ 50/√3 ಆಯಿತು. ಅದೇ ರೀತಿ ABD ಈ ಒಂದು ತ್ರಿಭುಜದಲ್ಲಿ tan 30 ಡಿಗ್ರಿ ಏನಾಗುತ್ತೆ AB/BD. ರೈಟ್.
ಸೊ ಟ್ಯಾನ್ 30 ಅಂತ ಹೇಳಿದ್ರೆ 1/√2 ಆಗುತ್ತೆ. ಸೊ AB/BD, BD ಅಂದ್ರೇನು 50/√3 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ಏನಾಗುತ್ತೆ 50/√3 × √3 = AB, ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ AB = 50/3. ಸೊ ಅಲ್ಲಿಗೆ 16.66 ಮೀಟರ್ ಆಗುತ್ತೆ. ಹಾಗಾಗಿ ಈ ಒಂದು ಕಟ್ಟಡದ ಎತ್ತರ 16.66 ಮೀಟರ್ ಆಗುತ್ತೆ. ಸೊ ಈ ಪ್ರಶ್ನೆಗೂ ಸಹ ನಿಮಗೆ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ. ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿ ಇಲ್ಲಿ ನಿಮಗೆ ಕ್ವಶನನ್ನು ಕೊಟ್ಟಿದ್ದೀನಿ. ಸೊ ಕ್ವಶನನ್ನು ಓದ್ಕೊಳ್ಳಿ. ಸೊ ಅದಕ್ಕೆ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮಗೆ ಇಲ್ಲಿ ಆನ್ಸರನ್ನು ಕೊಡ್ತಾ ಹೋಗ್ತೀನಿ ನೋಡಿ. ಸೊ ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ನಿಮಗೆ ಅಲ್ಲಿ ಉನ್ನತ ಕೋನ ಅವನತ ಕೋನ ಇಷ್ಟನ್ನು ನೀವು ನೀಟಾಗಿ ಗೊತ್ತು ಮಾಡ್ಕೊಬಿಟ್ರೆ ಈಸಿಯಾಗಿ ಯಾವುದು ಟ್ಯಾನ್ ತೊಗೋಬೇಕು, ಟ್ಯಾನ್ 60 ತೊಗೋಬೇಕು, ಸೈನ್ ತೊಗೋಬೇಕು ಅದು ನಿಮಗೆ ಗೊತ್ತಿರಬೇಕು ಮಕ್ಕಳ. ಸೊ ತಗೊಂಡು ನೀವು ಕಂಡುಹಿಡ್ಕೊಂಡ್ರೆ ಸೊ ಆ ಪ್ಲೇನ್ದು ಸ್ಪೀಡನ್ನು ಈಸಿಯಾಗಿ ನೀವು ಕಂಡುಹಿಡಿಬೋದು. ತದನಂತರ ನಿಮಗೆ ಲಾಸ್ಟಲ್ಲಿ ನಿಮಗೆ ಒಂದು ಪ್ರಮೇಯವನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಮೇನಲ್ಲಿ ಮೂಲ ಸಮಾನುಪಾತತೆ ಅಥವಾ ತೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ. ಸೊ ಪ್ರಮೇಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ನಮ್ಮ ಮಂಡೆಯಿಂದ ಸ್ಟೇಟ್ ಪ್ರಿಪರೇಟರಿ ಇರೋದ್ರಿಂದ ಸೊ ಅದರಲ್ಲೂ ಸಹ ಎಷ್ಟೋ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಸೊ ನಾನೀಗ ಪಾಸಿಂಗ್ ಪ್ಯಾಕೇಜನ್ನು ನಿಮಗೆ ನೆಕ್ಸ್ಟ್ ಹಾಕ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.